ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯದಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸುಖದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಪ್ರಥಮೋ ನಮನ್ನಾಮ ದ್ವಿತೀಯೋ ಭೀಮಯೋ ಚ ಪೂರ್ಣಪ್ರಜ್ಞಾತಿಥೇಯಸ್ತು ಭಗವತ್ಕಾರ್ಯ ಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಕ್ರೋಧಿನಾಮ ಸಂವತ್ಸರದ ಶ್ರಾವಣ ಮಾಸ ಕೃಷ್ಣಪಕ್ಷ ಪಾಡ್ಯ, ದ್ವಿತೀಯ, ತೃತೀಯ ಈ 3 ದಿನಗಳು ಪುಣ್ಯವನ್ನು ನೀಡುವ ನಮ್ಮ ಗುರು ಸಾರ್ವಭೌಮರು ಮಂತ್ರಾಲಯ ಪ್ರಭುಗಳ ಆರಾಧನೆ ದಿನಗಳು. ಕೃಷ್ಣ ಪಕ್ಷದ 2ನೇ ದಿನ ಅವರು ಸಶರೀರವಾಗಿ ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಅದು ನಮಗಾಗಿ. ಅಂಥ ಗುರುರಾಜರ ಅಡಿದಾವರೆಯಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡುತ್ತಾ, ನಮಗೆ ಜೀವನವೇ ಭಯವಾಗಿದೆ, ಮೃತ್ಯು ಭಯ ಕೊಡ್ತಾ ಇದೆ, ಅಜ್ಞಾನಗಳು ದುಃಖ ಕೊಡುವ, ನರಕವನ್ನು ಕೊಡುವ ಭಯವಾಗಿದೆ. ಒಂಟಿಯಾಗಿರುವಾಗ ಯಾರು ಇಲ್ಲ ಅಂತ ಹೇಳಿ ನಮಗೆ ಭಯವಾಗಿದೆ. ಮರಣಕಾಲದಲ್ಲಿ ಮರಣ ಭಯ, ಹುಟ್ಟುವಾಗ ದಿಕ್ಕು ತೋಚದೆ ಇರುವ ಅಜ್ಞಾನದ ಭಯ, ಮಧ್ಯ ಮಧ್ಯ ಕಾಮನೆಗಳ ಭಯ. ಇಂಥ ಭಯದಿಂದ ಬಾಳುವ ಮನುಷ್ಯ ಜೀವರಾದಂಥ ನಾವು ಏನೋ ಒಂದು ಉಪಾಸನೆಯಿಂದ ಅಥವಾ ಯಾರಿನ ದಯದಿಂದ ಇಂಥ ಭಯಗಳನ್ನು ನಾವು ದಾಟಿ ಸಂತೋಷವಾಗಿರೋಕ್ಕೆ ಏನು ಮಾಡಬೇಕು ಹಾಗಂದ ಚಿಂತನೆ ಮಾಡಿದರೆ, ಇವತ್ತು ನಮ್ಮ ಕಣ್ಣು ಮುಂದೆ ಕಾಣದೇ ಇದ್ದರೂ ನಮ್ಮನ್ನು ಸದಾ ನೋಡುವ ಸಿದ್ಧಿಪುರುಷರು, ಇನ್ನು ನಮ್ಮಲ್ಲಿಯೇ ಇರುವ ಗುರು ಸಾರ್ವಭೌಮರು ಮಂತ್ರಾಲಯ ಪ್ರಭುಗಳು, ಅವರನ್ನು ನೆನೆದು ಅವರ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹ ಲಕ್ಷ್ಮೀ ಅಯಗ್ರೀವ ಅಂಬರಣಿಪದಿ ವೇದವ್ಯಾಸ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಲಕ್ಷ್ಮೀ ನರಸಿಂಹ ಇತ್ಯಾದಿ ಅನಂತ ರೂಪಗಳಿಂದ ಅವರಲ್ಲಿ ನೆಲೆಸಿರುವ ಪರಮಾತ್ಮನ ನೆನಪುಗಳು, ಕರುಣೆಗಳು, ಗುಣಗಳು ಮತ್ತು ಗುರು ಸಾರ್ವಭೌಮರ ಹೃದಯದಲ್ಲಿ ನೆಲೆಸಿರುವ ವಾಯುಯಂತ್ರದ ಪರಮಾತ್ಮ ವಾಯುದೇವರು, ಹನುಮಮದ್ದ ರೂಪಗಳು, ಅವರ ಮೃತ್ತಿಕಾ ಬೃಂದಾವನ, ಮೂಲ ಬೃಂದಾವನದಲ್ಲಿ ನೆಲೆಸಿರುವ ಗುರು ಸಾರ್ವಭೌಮರ ಒಂದು ಗುಣಗಳನ್ನು ಹಾಡುವ, ಪಾಡುವ, ನೋಡುವ, ಚಿಂತಿಸುವ ಮನಸ್ಸು ಉಳ್ಳವರಾಗಿ ನಾವು ನಮಗೆ ಬಂದೊದಗುವ ಭಯಗಳನ್ನು ಪರಿಹಾರ ಮಾಡಿಕೊಂಡು ಆನಂದವಾಗಿ ಬಾಳಬೇಕು. ಅವರು ನೆನಪು ಬರುವಾಗಲ್ಲ ಮನಸ್ಸಲ್ಲಿ ಏನೋ ಒಂದು ಕವಿತೆ ಅಥವಾ ಹಾಡು ಅಥವಾ ಶ್ಲೋಕಗಳು ಅಥವಾ ಒಂದು ಅವರ ಪವಾಡದ ಮಹಿಮೆಯಿಂದ ನನ್ನ ಮನಸ್ಸಿಗೆ ಬರುವ ಅಧ್ಯಾತ್ಮ ಆದಿಭೌತಿಕ ದೈವಿಕವಾದ ಒಂದು ಅನುಸಂಧಾನಗಳೇನಿದೆಯೋ ಆ ಮುಖಾಂತರವಾಗಿ ಬಾಳುವ ಭಾಗ್ಯ ನನ್ನದಾಗಿದೆ. ನನ್ನ ಒಂದು ಅಲ್ಪ ಸೇವೆಗೆ ಮೆಚ್ಚಿದ ರಾಯರು ಸದಾ ಅವರು ಸ್ಮರಣೆಯನ್ನು ಕೊಟ್ಟು ನನ್ನನ್ನು ಕಾಪಾಡ್ತಾ ಇದ್ದಾರೆ. ಅಂಥ ರಾಯರಿಗೆ ಅವರ ಒಂದು ಗುಣಗಳನ್ನು ಆಡುತ್ತಾ ನಾ ಮುಂಚೆ ಹೇಳಿದಂತೆ ಭಯವನ್ನು ದಾಟಿಸುವ ವಿಧಾನವನ್ನು ಈ ಕವನದಲ್ಲಿ
ನಾನು ಬರೆದಿದ್ದೇನೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಸುಮಾರು 11 ನುಡಿಗಳನ್ನು ಹಾಡುವ ರೀತಿಯಲ್ಲಿದೆ. ನಾನು ಮುಂಚೆ ಹೇಳಿದಂತೆ ನನಗೆ ರಾಗ, ತಾಳ, ಪಲ್ಲವಿ ಆ ಜ್ಞಾನ ಇಲ್ಲ. ಹೈಯರ್ ಕೊಡ್ತಾರೆ ಅಂತ ನಂಬಿಕೆ ಇದೆ. ಕಾಲ ಕಳೆದೋಗಿದೆ, 60 ವರ್ಷ ಆಗ್ತಾಯಿದೆ. ಯಾವ ವರ್ಷ ಆದರೂ ರಾಯನ ಕರುಣದಿಂದ ನಾವು ಏನು ಓದ್ತೀವೋ, ಏನು ಪಾಠ ಕೇಳ್ತೀವೋ ಅಥವಾ ಪಾಠ ಮಾಡ್ತೀವೋ, ಪ್ರವಚನ ಮಾಡ್ತೀವೋ ಅವರೇ ನುಡಿಸ್ತಾರೆ ನಮ್ಮ ಒಳಗಿಂದ ಅಂತೇಳಿ ಅನುಸಂಧಾನ ಮಾಡಿಕೊಂಡು ಭಯವಿಲ್ಲದೆ ಕರ್ಮಗಳನ್ನು ಮಾಡುವ ಒಂದು ಯೋಗ್ಯತೆ ಅವರೇ ನನಗೆ ಕೊಡಬೇಕು. ಈ ಹಾಡನ್ನು ಯಾರು ಹಾಡುತ್ತಾರೋ, ಯಾರು ಇದರಲ್ಲಿರುವ ವಿಷಯವನ್ನು ಚಿಂತನೆ ಮಾಡುತ್ತಾರೋ ಅಂಥ ಭಕ್ತರಿಗೆ, ಅರುವಾಯಿ ಗುರುಗಳ ಭಕ್ತರಿಗೆ ಖಂಡಿತವಾಗಿಯೂ ಮನಸ್ಸಲ್ಲಿ ಬರುವ ಇಷ್ಟಾರ್ಥವನ್ನು ರಾಯರು ಕೊಡುತ್ತಾರೆ ಅಂತ ನಂಬಿಕೆಯಿಂದ ಅವರಲ್ಲಿರುವ ಪರಮಾತ್ಮನಿಗೆ ಅವರಲ್ಲಿರುವ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಮೂರ್ತಿಗಳಿಗೆ ಈ ನಮನವನ್ನು ಸಲ್ಲಿಸುತ್ತಾ ಈ ಕವನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್ವ ದಾಸೇವರಣ್ಯಗಳಿಗೂ ಪುರಂದರಾದಿ ಸರ್ವ ದಾಸಶ್ರೇಷ್ಠರುಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿವು. ಭಯವಿಲ್ಲ ಭಯವಿಲ್ಲ ಎನಗೆ ಎಂದು ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಉತ್ತಮ ಗುರು ರಾಘವೇಂದ್ರರು ಇರುವರು, ಅದಕ್ಕೆ ಎನಗೆ ಭಯವಿಲ್ಲ ಭಯವಿಲ್ಲ ಎಂದು ಎಲಿ ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಮಂತ್ರಾಲಯ ದಿವ್ಯಕ್ಷೇತ್ರ ವಾಸರು, ಮಂತ್ರಾಲಯದ ದಿವ್ಯಕ್ಷೇತ್ರದ ವಾಸರು, ಜ್ಞಾನದ ದೀಪದ ರೂಪರು, ಜ್ಞಾನದ ದೀಪದ ರೂಪರು, ಆನಂದ ಕೊಡುವ ನಮ್ಮ ಗುರುರಾಯರು, ಆನಂದವ ಕೊಡುವ ನಮ್ಮ ಗುರುರಾಯರು ಇರುವರು, ಅದಕ್ಕೆ ಎನಗೆ ಭಯವಿಲ್ಲ 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 ಎಂದು ಹೇಳಿ ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ನರಸಿಂಹ ನೀಡಿದ ಮೋಕ್ಷವನ್ನೇ ಬೇಡ ಬೇಡ ಎಂದರು, ನರಸಿಂಹ ನೀಡಿದ ಮೋಕ್ಷವನ್ನೇ ಬೇಡ 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 ಎಂದರು ನಮ್ಮ ಪ್ರಹ್ಲಾದ ರಾಜರು. ಅಂದೇ ವೈರಾಗ್ಯ ಮೂರ್ತಿಯಾದರು, ಅಂದೇ ವೈರಾಗ್ಯ ಮೂರ್ತಿಯಾದರು, ನಮಗಾಗಿ ಮತ್ತೆ 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 ಅವತಾರಗಳ ತಾಳಿದರು, ನಮಗಾಗಿ ಮತ್ತೆ ಮತ್ತೆ ಅವತಾರಗಳ ತಾಳಿದರು. ಅವರ ಶಿಷ್ಯರ ರಕ್ಷಣೆಯನ್ನೇ, ಅವರ ಶಿಷ್ಯರ ರಕ್ಷಣೆಯನ್ನೇ ದೀಕ್ಷಣೆಯಾಗಿ ಮಾಡಿಕೊಂಡರು, ಶಿಷ್ಯರ ರಕ್ಷೆಯನ್ನೇ, ಶಿಷ್ಯರ ರಕ್ಷಣೆಯನ್ನೇ ದೀಕ್ಷಣೆಯಾಗಿ ಮಾಡಿಕೊಂಡರು. ಅವರು ಇರುವುದಕ್ಕೆ ನಮ್ಮ ರಾಜರು ಪ್ರಹ್ಲಾದ ರಾಜರು ಇರುವುದಕ್ಕೆ ಎನಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ಹೇಳಿ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಸರಸ್ವತಿ ದೇವಿಯ ಅಪ್ಪನೆಯನ್ನು ಸರಿ ಸರಿ ಎಂದು ಒಪ್ಪಿಕೊಂಡರು, ಸರಸ್ವತಿ ದೇವಿಯ ಅಪ್ಪನೆಯನ್ನು ಸರಿ ಸರಿ ಎಂದು ಒಪ್ಪಿಕೊಂಡರು. ಸನ್ಯಾಸಿಯಾದರು, ಕಾವಿ ಬಟ್ಟೆ ಹುಟ್ಟರು, ಕಾವಿ ಬಟ್ಟೆ ಹುಟ್ಟರು, ಈ ಕಲಿಯುಗದಲ್ಲಿ ಶ್ರೀಮಧ್ವರ ಶಿಷ್ಯರು ಆದರು, ಈ ಕಲಿಯುಗದಲ್ಲಿ ಶ್ರೀಮಧ್ವರ ಶಿಷ್ಯರು ಆದರು. ಜ್ಞಾನ ಭಕ್ತಿ ವೈರಾಗ್ಯ ಮೂರ್ತಿಯಾದರು, ಜ್ಞಾನ ಭಕ್ತಿ ವೈರಾಗ್ಯ ಮೂರ್ತಿಯ ಆದರು. ರಾಘವೇಂದ್ರ ತೀರ್ಥರೆಂಬ ನಾಮವ ಪಡೆದರು, ರಾಘವೇಂದ್ರ ತೀರ್ಥರೆಂಬ ನಾಮವ ಪಡೆದರು. ಅವರು ಇರುವುದಕ್ಕೆ ಎನಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ಹೇಳಿ ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ತನ್ನ ಕಾವಿ ಭಟ್ಟೆಯನ್ನೇ ಆಕಾಶಕ್ಕೆ ಆರಿಸಿದರು, ತನ್ನ ಕಾವಿ ಭಟ್ಟೆಯನ್ನೇ ಆಕಾಶಕ್ಕೆ ಹಾರಿಸಿದರು. ತನ್ನ ದಂಡವನ್ನು ನೆಲಕ್ಕೆ ಅಪ್ಪಿದರು, ತನ್ನ ದಂಡವನ್ನು ನೆಲಕ್ಕೆ ಅಪ್ಪಿದರು. ತನ್ನ ಶಿಷ್ಯನ ಮಡದಿಗೆ ಸುಖ ಪ್ರಸವಕ್ಕೆ
ತೋರಿದರು. ತನ್ನ ಶಿಷ್ಯನ ಮಡದಿಗೆ ಸುಖ ಪ್ರಸವಕ್ಕೆ ಅರಿಯ ತೋರಿದರು. ಮರಳು ಭೂಮಿಯಾದರೂ ಅದರಲ್ಲಿ ನೆರಳು ನೀರನ್ನು ಕೊಟ್ಟರು. ಮರಳು ಭೂಮಿಯಾದರೂ ಅದರಲ್ಲಿ ನೆರಳು ನೀರನ್ನು ಕೊಟ್ಟರು. ಇಂಥ ಮಹಿಮ ಪುರುಷರು ಗುರುರಾಯರು ಇರುವರು. ಅದಕ್ಕೆ ನನಗೆ ಭಯವಿಲ್ಲ ನಮಗೆ ಭಯವಿಲ್ಲ ಹೇಳಿ, ಭಯವಿಲ್ಲ. ತಂಪು ಕೊಡುವ ಗಂಧವನ್ನೇ ಸುಡುವ ಬೆಂಕಿಯನ್ನಾಗಿ ಮಾಡಿದರು. ತಂಪು ಕೊಡುವ ಗಂಧವನ್ನೇ ಸುಡುವ ಬೆಂಕಿಯನ್ನಾಗಿ ಮಾಡಿದರು. ಕುಟ್ಟುವ ಒರಲನ್ನೇ ಚಿಗಿರಿ ಬೆಳೆಯುವ ಮರವನ್ನಾಗಿ ಮಾಡಿದರು. ಕುಟ್ಟುವ ಒರಲನ್ನೇ ಚಿಗಿರಿ ಬೆಳೆಯುವ ಮರವನ್ನಾಗಿ ಮಾಡಿದರು. ವೇದಾರ್ಥಗಳನ್ನು ಕೊಡುವ ಗ್ರಂಥವನ್ನೇ ಕೊಟ್ಟರು. ವೇದಾರ್ಥಗಳನ್ನು ಕೊಡುವ ಗ್ರಂಥವನ್ನೇ ಕೊಟ್ಟರು. ವೇದ ಮಂತ್ರ ಸಿದ್ಧಿ ಪುರುಷರು ನಮ್ಮ ರಾಜರು ಇರುವರು. ಅದಕ್ಕೆ ನನಗೆ ಭಯವಿಲ್ಲ ನಮಗೆ ಭಯವಿಲ್ಲ ಹೇಳಿ, ಭಯವಿಲ್ಲ. ಮಾವಿನ ಕ್ಷೀರದಲ್ಲಿ ಬಿದ್ದು ಮಡಿದ ಬಾಲಕನಿಗೆ, ಮಾವಿನ ಕ್ಷೀರದಲ್ಲಿ ಬಿದ್ದು ಮಡಿದ ಬಾಲಕನಿಗೆ ಮತ್ತು ಜೀವವ ಕೊಟ್ಟರು. ತಮ್ಮ ಶಿಷ್ಯರ ಪರಿವಾರಕ್ಕೆ ಆನಂದವನ್ನೇ ಕೊಟ್ಟರು. ತಮ್ಮ ಶಿಷ್ಯರ ಪರಿವಾರಕ್ಕೆ ಆನಂದವನ್ನೇ ಕೊಟ್ಟರು. ಸಂಸಾರ ಕ್ಷೀರದಲ್ಲಿ ಬಿದ್ದು ನೇತಾಡಿದ ನನಗೆ, ಸಂಸಾರ ಕ್ಷೀರದಲ್ಲಿ ಬಿದ್ದು ನೇತಾಡಿದ ನನಗೆ ಮತ್ತು ಜೀವವ ಕೊಟ್ಟರು. ಹೊಸ ಜೀವನವೇ ತಂದರು. ಮೋಕ್ಷಕ್ಕೆ ದಾರಿದೀಪರಾದರು. ಅವರು ಇರುವುದಕ್ಕೆ ನನಗೆ ಭಯವಿಲ್ಲ ನಮಗೆ ಭಯವಿಲ್ಲ ಹೇಳಿ, ಭಯವಿಲ್ಲ. ದುಃಖವನ್ನು ಕೊಡುವ ಜ್ಞಾನದ ಕತ್ತಲೆಯನ್ನು ಬಿಡುವ, ದುಃಖವನ್ನೇ ಕೊಡುವ ಅಜ್ಞಾನದ ಕತ್ತಲೆಯನ್ನು ಬಿಡುವ, ಜ್ಞಾನದ ಪ್ರಕಾಶವನ್ನು ಅರಿಸುವ ಗ್ರಂಥಗಳ ರಾಶಿಯನ್ನೇ ಬರೆದು ಕೊಟ್ಟರು. ಎನ್ನ ಮನದಲ್ಲಿ ಬೆಳೆದು ನಿಂತರು. ನಮ್ಮ ಮನದಲ್ಲಿ ಬೆಳೆದು ನಿಂತರು. ತಮ್ಮ ಶಿಷ್ಯನಾಗಿ ಎನ್ನನ್ನು ಮಾಡಿಕೊಂಡರು. ಅಂತ ಕರುಣಾಮಹಿರಾಯರು ಇರುವುದಕ್ಕೆ ನನಗೆ ಭಯವಿಲ್ಲ ನಮಗೆ ಭಯವಿಲ್ಲ ಹೇಳಿ, ನಮಗೆ ಭಯವಿಲ್ಲ. ಬಾಧಕಗಳಿಗೆ ಬಾಧೆಯನ್ನು ಕೊಡುವ ರಾಯರ ಪಾದೋದಕ, ಬಾಧಕಗಳಿಗೆ ಬಾಧೆಯನ್ನು ಕೊಡುವ ರಾಯರ ಪಾದೋದಕ. ಅರ್ಥಾದಿಂದ್ರಿಯಗಳಿಂದ ಮಾಡಿದ ದುಟ್ಟಾದಿ ಪಾಪಗಳ ರಾಶಿಯನ್ನು ಭಸ್ಮವನ್ನಾಗಿ ಮಾಡುವ ರಾಯರ ಹತ್ತೋದಕ. ದುರ್ಗಂಧ ದೇಗದಿಂದ ಮಂದದ ಬುದ್ಧಿಯಿಂದ ಮಾಡಿದ ದುಷ್ಟ ಕರ್ಮದಿಂದ ಬರುವ
ತಾಮಸ ನರಕವನ್ನೇ ದಾಟಿಸುವ ನಮ್ಮ ರಾಯರ ಗಂಧೋದಕ, ನಮ್ಮ ರಾಯರ ಗಂಧೋದಕ. ನಮ್ಮಲ್ಲಿರುವ ರಾಕ್ಷಸ ಗುಣಗಳ ದಂಡಿಸುವ ಗುರುರಾಜರ ದಂಡೋದಕ, ನಮ್ಮಲ್ಲಿರುವ ರಾಕ್ಷಸ ಗುಣಗಳನ್ನು ದಂಡಿಸು ಓಡಿಸುವ ಗುರುರಾಜರ ದಂಡೋದಕ ದಂಡೋದಕ. ಒಂದು ರೂಪ ಸಾಲದು ಎಂದು ಹಲವಾರು ರೂಪ ತಾಳಿ, ಒಂದೇ ರೂಪ ಸಾಲದೆಂದು ಅನಂತ ರೂಪಗಳ ತಾಳಿ. ಮೃತ್ತಿಕ ಬೃಂದಾವನದಲ್ಲಿಯೂ ನೆಲೆಸಿರುವ, ಮೃತ್ತಿಕ ಬೃಂದಾವನಲ್ಲಿಯೂ ನೆಲೆಸಿರುವ ನಮ್ಮ ರಾಜರು ಇರುವರು. ಅದಕ್ಕೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಹೇಳಿ, ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಮನಸ್ಸಿನ ಕಾಮದ ಪಿಸಾಚಿಯನ್ನು ಓಡಿಸುವ, ಅಪಮೃತ್ಯುವನ್ನೇ ಅಪಹರಿಸುವ. ಮನಸ್ಸಿನ ಕಾಮದ ಪಿಸಾಚಿಯನ್ನೇ ಓಡಿಸುವ, ಅಪಮೃತ್ಯುವನ್ನು ಅಪಹರಿಸುವ ಗುರು ರಾಜರ ಮೃತ್ತಿಕ ಬೃಂದಾವನದ ದಿವ್ಯ ಮೃತ್ತಿಕ ಮಂತ್ರದ ಸಿದ್ಧಿಯ ಕೊಡುವ, ಮಂತ್ರದ ಸಿದ್ಧಿಯ ಕೊಡುವ. ದುಷ್ಟ ತಂತ್ರಗಳ ಸುಡುವ, ಮಂತ್ರ ಸಿದ್ಧಿಯ ಕೊಡುವ. ದುಷ್ಟ ತಂತ್ರಗಳ ಸುಡುವ. ಇಷ್ಟಾರ್ಥ ಪುರುಷಗಳ ಕೊಡುವ ಮಂತ್ರಾಲಯದ ಮಂತ್ರಾಕ್ಷತೆ, ಇಷ್ಟಾರ್ಥ ಪುರುಷಗಳ ಕೊಡುವ ಮಂತ್ರಾಲಯದ ಮಂತ್ರಾಕ್ಷತೆ ಇರುವುದಕ್ಕೆ ಭಯವಿಲ್ಲ ವಿಲ್ಲ ಭಯವಿಲ್ಲ, ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಹೇಳಿ, ನಮಗೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಜನ್ಮ ಜನ್ಮಗಳಿಂದ ಮಾಡಿದ ಹರಿಪಾದ ಪದ್ಮ ಭಕ್ತಿಯಿಂದ ಬಂದ, ಜನ್ಮ ಜನ್ಮಗಳಿಂದ ಮಾಡಿದ ಹರಿಪಾದ ಪದ್ಮ ಭಕ್ತಿಯಿಂದ ಬಂದ ಪುಣ್ಯ ರಾಶಿಗಳನ್ನೇ ತಮ್ಮ ಭಕ್ತರಿಗೆ, ಹರಿವಾಯು ಗುರುಗಳ ಭಕ್ತರಿಗೆ, ಹರಿವಾಯು ಗುರುಗಳ ಭಕ್ತರಿಗೆ ಹಂಚುವ ಅಗಮ್ಯ ಮಹಿಮಾರಾಯರು ಇರುವುದಕ್ಕೆ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಜಪಮಾಲ ಹಿಡಿದು ನಿರಂತರ ಹನುಮನೊಡೆಯ ರಾಮ ವಿಠ್ಠಲನ್ನು ಜಪಿಸುವ ದೇವಸ್ವಭಾವ ಮಂತ್ರಾಲಯ ಪ್ರಭು ಗುರು ಸಾರ್ವಭೌಮರು ಇರುವರು, ನಮಗಾಗಿರುವರು. ನಮಗಾಗಿ ಬಂದ ಅವರು ಇರುವುದಕ್ಕೆ ನಮಗೆ ನನಗೆ ನಿಮಗೆ ಎಲ್ಲರಿಗೂ ಭಯವಿಲ್ಲ ಭಯವಿಲ್ಲ ಭಯವಿಲ್ಲ. ಭಯವಿಲ್ಲ ಭಯವಿಲ್ಲ ಎಂಬ ಪ್ರಾರಂಭ ಆಗುವ ಈ ಕವನದಲ್ಲಿ ರಾಯರ ದ್ವೇಕ್ಷೇತ್ರ, ಅವರ ರೂಪಗಳು, ನರಸಿಂಹದೇವರು ನೀಡಿದ ಮೋಕ್ಷವನ್ನು ಕೂಡ ಬೇಡ ಅಂತೇಳಿ ನಮಗಾಗಿ ಮತ್ತು 3 ಅವತಾರ ತಾಳಿ ಬಂದು ನಮಗಾಗಿ ಅನುಗ್ರಹ ಮಾಡಿದ ಪ್ರಹ್ಲಾದರಾಜರ ಮಹಿಮೆ, ಅವರು ಶಿಷ್ಯರ ರಕ್ಷಣೆಯೇ ದೀಕ್ಷಣೆಯಾಗಿ ಅವರು ಮಾಡಿಕೊಂಡಿರುವ ವಿಧಾನವನ್ನು ವರ್ಣನೆ ಮಾಡಿದ್ದಾನೆ. ಮತ್ತು ಅವರ ತಮ್ಮ ಶಿಷ್ಯರು ಒಬ್ಬರಿಗೆ ಅವರ ಹೆಂಡತಿಗೆ ಪ್ರಯಾಣ ಕಾಲದಲ್ಲಿ ಪ್ರಸವ ವೇದನೆ ಬಂದಿದೆ. ಆ ಪ್ರಸವ ಕಾಲದಲ್ಲಿ ಅಲ್ಲಿ ಯಾವುದು ಕಟ್ಟಡ ಇಲ್ಲ, ಅಲ್ಲಿ ನೆರಳೂ ಇಲ್ಲದಾಗಿದೆ. ಅಂಥ ಒಂದು ಬಿಸಿಲು ಕಾಲದಲ್ಲಿ ಅವರು ತಮ್ಮ ಕಾವಿ ಬಟ್ಟೆಯನ್ನು ಆಕಾಶಕ್ಕೆ ಎಸೆದು ನೆರಳನ್ನು ಕೊಟ್ಟರು, ತಮ್ಮ ದಂಡವನ್ನು ಭೂಮಿಗೆ ಇಟ್ಟರು. ಆವಾಗ ಅಲ್ಲಿಂದ ನೀರು ಚುಮ್ಮಿ ಬಂತು. ಮುಂದೆ ಅವರು ನಡೆದು ಹೋದರು. ಸುಖಪ್ರವೇಶವಾಯಿತು ರಾಯರ ಅನುಗ್ರಹದಿಂದ. ಅದನ್ನು ನಾನು ವರ್ಣನೆ ಮಾಡಿದ್ದೀನಿ. ಗಂಧವನ್ನು ತಿಕ್ಕುವಾಗ ಅವರು ಅಗ್ನಿ ಮಂತ್ರದಿಂದ ಗಂಧವನ್ನು ತೆಗಿತಾ ಇದ್ದರು. ಒಬ್ಬರ ಮನೆಯಲ್ಲಿ ಪೂಜಾ ಕಾಲದಲ್ಲಿ ಅವರು ಉಪವಾಸದಿಂದ ಅವ್ರನ್ನ ಅವಮಾನ ಮಾಡಿದ ಕಾರಣಕ್ಕೆ ಬ್ರಾಹ್ಮಣರಿಗೆ ತಂಪು ಕೊಡುವ ಗಂಧ ಕೂಡ ಅಲ್ಲಿ ಸುಡುವ ಬೆಂಕಿ ಆಯಿತು ಅಂತೇಳಿ ಅವರು ಚರಿತ್ರೆಯಲ್ಲಿ ಬರ್ತಾ ಇರೋ ವಿಷಯವನ್ನು ಹಾಡಿದ್ದೇನೆ. ಅವರು ಒಂದು ಮರವನ್ನು ಕೂಡ ಚೀರುವ ಮರವನ್ನಾಗಿ ಮಾಡಿ
ವೇದಮಂತ್ರದಿಂದ ಮಾಡಿದರು. ನಮ್ಮ ಮಂತ್ರಾಲಯ ಪ್ರಭುಗಳು ಕೂಡ ಮಾಡಿದ ವಿಷಯವನ್ನು ಇಲ್ಲಿ ಹೇಳಿದ್ದೇನೆ. ಅನಂತ ಗುರುಗಳು ಕೂಡ ಇಂಥ ವೇದಮಂತ್ರಗಳಿಂದ ಹಲವಾರು ಒಂದು ಸಿದ್ಧಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ರಾಯರು ತೋರಿಸಿಕೊಟ್ಟಿದ್ದಾರೆ. ಅವರು ವೇದಮಂತ್ರ ಅದ ಸಿದ್ಧಿ ಅದನ್ನು ವರ್ಣನೆ ಮಾಡಿದ್ದೇನೆ. ತಮ್ಮ ಶಿಷ್ಯರು ದೇಶ ಎಂಬ ಶಿಷ್ಯರ ಮನೆಯಲ್ಲಿ ಕ್ಷೀರ ಪಾಯಸ ಮಾವಿನ ಕ್ಷೀರ ಪಾಯಸದಲ್ಲಿ ಬಿದ್ದು ಸತ್ತೋಗಿರುವ ಒಂದು ಪುಟ್ಟ ಬಾಲಕರನ್ನು ಎಬ್ಬಿಸಿ ಅವರಿಗೆ ಆ ಶಿಷ್ಯ ಪರಿವಾರಕ್ಕೆ ಆನಂದವನ್ನು ಕೊಟ್ಟಿರುವುದನ್ನು ವರ್ಣನೆ ಮಾಡಿದ್ದಾನೆ. ನಾವು ಕೂಡ ಸಂಸಾರ ಕ್ಷೀರ ರುಚಿಯಾಗಿದೆ ಅಂತೇಳಿ ಅಲ್ಲಿ ಬಿದ್ದು ಹರಿವಾಯು ಗುರುಗಳನ್ನ ಮರೆತು ನಾವು ಬ್ರಾಹ್ಮಣರಾಗಿ ಹುಟ್ಟಿ ಬಂದಿರೋದು ಯಾತಕ್ಕೆ ಎಂಬುದನ್ನು ಮರೆತು ನಾವು ಜ್ಞಾನಭಕ್ತಿ ವೈರಾಗ್ಯವನ್ನು ಪಡೆಯದೆ ಈ ಸಂಸಾರ ಸುಖವೇ ಸುಖ ಅಂತೇಳಿ ಅಲ್ಲಿ ಬಿದ್ದು ಸತ್ತೋಗಿದ್ದೀವಿ. ನಾವು ಬಾಳಿದರೂ ಕೂಡ ಸತ್ತೋಗಿದ ಹೆಣಕ್ಕೆ ಸಮಾನವಾಗಿದ್ದೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದ ಹೆಣ್ಣನ್ನು ಕೂಡ ಜೀವವನ್ನು ಕೊಟ್ಟು ಹೊಸ ಬಾಲನ್ನು ಕೊಟ್ಟಿರುವ ಒಂದು ವರ್ಣನೆಯನ್ನು ಮಾಡಿದ್ದೇನೆ. ಮತ್ತು ಅವರು ಗ್ರಂಥದ ಮಹಿಮೆ ಅಜ್ಞಾನವನ್ನು ಕತ್ತಲೆಯನ್ನು ಬಿಡಿಸಿ ಜ್ಞಾನದ ಬೆಳಕನ್ನು ಕೊಡುವ ರೀತಿಯಲ್ಲಿ ಇದೆ ಎಂಬುದನ್ನು ವರ್ಣನೆ ಮಾಡಿದ್ದೀನಿ. ಅಂಥ ರಾಯರು ಇರುವುದಕ್ಕೆ ನಮಗೆ ಭಯವಿಲ್ಲ ಅಂತೇಳಿ ಒಂದು ಅರ್ಥವನ್ನು ಚಿಂತನೆಯನ್ನು ಮಾಡೋಣ. ಅವರು ನಮಗೆ ಹಲವಾರು ಬಾಧಕಗಳು ಬರ್ತಾ ಇದೆ. ಅಂಥ ಬಾಧಕಗಳಿಗೆ ಬಾಧೆಯನ್ನು ಕೊಡುವ ರಾಯರ ಪಾದೋದಕ ಅಂತ ನನಗೆ ಚಿಂತನೆ ಬಂತು. ಅತ್ತಾದಿ ಕರ್ಮ, ಅತ್ತಾದಿ ಎಂದರೆ ನಮ್ಮ ಕರ್ಮೇಂದ್ರಿಯಗಳಿಂದ ಮಾಡಿದ ದುಷ್ಟಾದಿ ಪಾಪಗಳನ್ನು ರಾಶಿಯನ್ನು ಭಸ್ಮವನ್ನಾಗಿ ಮಾಡುವ ರಾಯರ ಅಸ್ತೋತಕ ಮಹಿಮೆಯನ್ನು ನಾವು ವರ್ಣನೆ ಮಾಡ್ತಾ ಇದ್ದೀನಿ. ಈ ದುಷ್ಟಗಂಧದಿಂದ ತುಂಬಿರುವ ಈ ದೇಹದಿಂದ ನಮ್ಮ ಮಂದದ ಭುಕ್ತಿಯಿಂದ ದುಷ್ಟ ಕರ್ಮದಿಂದ ಬರುವ ತಾಮಸ ನರಕಕ್ಕೆ ಕಾರಣವಾಗಿರುವ ನಮ್ಮ ಕೆಟ್ಟ ಕರ್ಮಗಳನ್ನು ಕೂಡ ನಮ್ಮ ಕರ್ಮಗಳಿಂದ ನಾವು ನರಕಕ್ಕೆ ಹೋಗ್ತಾ ಇದ್ವಿ. ಅಂಥ ನರಕವನ್ನು ದಾಂಟಿಸುವ ರಾಯರ ಗಂಧೋದಕ ಮಹಿಮೆಯನ್ನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿರುವ ರಾಕ್ಷಸ ಗುಣಗಳು ಏನಿವೆಯೋ ಅದನ್ನು ಗುರುರಾಯರ ದಂಡೋದಕವಾಗಿ ಚಿಂತನೆ ಮಾಡಬೇಕು. ಗುರುಗಳು ಸ್ನಾನ ಮಾಡ್ತಾ ಇರುವಾಗ ಆ ದಂಡದಿಂದ ತೀರ್ಥವನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಆದರೂ ರಾಯರು ನಿತ್ಯ ಸ್ನಾನ ಮಾಡಿ ಹರಿಯುವ ನೀರು ಅಲ್ಲಿ ತುಂಗಭದ್ರಾ ಇದೆ ಅಂತ ಅವರು ನಡೆದು ಬರುವ ದಾರಿ ಅವರು ಮೃತ್ತಿಕಾವೇ ಆಗಿದೆ. ಅಂಥ ಒಂದು ರಾಯರ ಪುಣ್ಯಕ್ಷೇತ್ರದ ತೀರ್ಥದಿಂದವೇ ಅವರು ದಂಡೋದಕ ಎಂಬ ಅನುಸಂಧಾನ ಮಾಡಿಕೊಂಡು ನಮ್ಮ ಮುಂದೆ ಅವರು ಸ್ನಾನ ಮಾಡ್ತಾ ಇದ್ದಾರೆ, ಅವ್ರ ವ್ಯಕ್ತಿಯಲ್ಲೂ ನಾವು ಸ್ನಾನ ಮಾಡ್ತಾ ಇದ್ದೀವಿ ಅಂತ ಒಂದು ಅನುಸಂಧಾನ ಇಟ್ಟುಕೊಂಡು ಇಂಥ ನನ್ನಲ್ಲಿರುವ ರಾಕ್ಷಸ ಗುಣವನ್ನು ಓಡಿಸಿ ನನಗೆ ಸದ್ಬುದ್ಧಿಯನ್ನು ಕೊಡಬೇಕು ನಿಮ್ಮ ದಂಡೋದಕ ಅಂತೇಳಿ ಅವರನ್ನು ಬೇಡಿಕೊಳ್ಳುವ ಒಂದು ಅನುಸಂಧಾನದಿಂದ ಅವರು ದಂಡೋದಕ ಮಹಿಮೆಯನ್ನು ಇಲ್ಲಿ ವರ್ಣನೆಯನ್ನು ಮಾಡಿದ್ದೇನೆ. ನಮ್ಮ ಕಾಮದ ಪಿಶಾಚಿಯನ್ನು ಓಡಿಸುವ ಅವರು ತಮ್ಮ ಶಿಷ್ಯರೊಬ್ಬರಿಗೆ ಮೃತ್ತಿಕಾವನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ ಅವನ ಕರೀತಾರೆ, ಅವ ರಜಾ ಕೇಳ್ತಾ ಇದ್ದಾನ, ನಾವು ಮದುವೆಯನ್ನು ಮಾಡಿಕೊಂಡು ಬರಬೇಕಾಗಿತ್ತೆ, ನಾವು ಹೋಗಬೇಕು, ಹುಡುಕಬೇಕು, ಕರಿತಾ ಇದ್ದಾರೆ ಮನೆಯಲ್ಲಿ ಅಂತ ಹೇಳ್ತಾನೆ. ಅವರು ತಮ್ಮ ಪೆಟ್ಟಿಗೆ ತೆಗಿತಾ ಇದ್ದಾರೆ. ಏನೋ ಒಂದು ದೊಡ್ಡ ಅಮೌಂಟ್ ಕೊಡ್ತಾರೆ ಅಂತೇಳಿ ಅವ ಕಾಯ್ತಾ ಇದ್ದಾನೆ. ಆವಾಗ ತಮ್ಮ ಪೆಟ್ಟಿಗೆಯಿಂದ ಮೃತ್ತಿಕಾವನ್ನು ಮಾತ್ರ ಕೊಡ್ತಾರೆ. ಈ ಮೃತ್ತಿಕಾ ಮಾತ್ರ ಕೊಡ್ತಾ ಇದ್ದಾರಲ್ಲ, ಇದನ್ನ ಇಟ್ಕೊಂಡು ನಾವು ಏನು ಮಣ್ಣನ್ನು ಇಟ್ಕೊಂಡು ಏನು ಮಾಡಬೇಕಾಗಿತ್ತೆ? ಏನೋ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಏನೋ ಆಭರಣಗಳು ಅಥವಾ ಏನೋ ಒಂದು ಬೆಳ್ಳಿ ಬಂಗಾರದ ಕಾಸುಗಳು ಏನೋ ಕೊಡ್ತಾರೆ ಅಂತ ಮನಸ್ಸಲ್ಲಿತ್ತು ಅಂತೇಳಿ ಅವನ ಮನಸ್ಸಿಗೆ ಬಂತು. ನಗನಗ್ತಾ ಮೃತ್ತಿಕಾವನ್ನು ಅವ್ರು ಕೊಡುವುದನ್ನು ಸ್ವಲ್ಪ ಮನಸ್ಸು ಚಂಚಲವಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ಭಕ್ತಿ ನಮಸ್ಕಾರ ಮಾಡಿಕೊಂಡು ಹೊರಡ್ತಾನೆ. ಆವಾಗ ಹೊರಡುವ ಕಾಲದಲ್ಲಿ ದಾರಿಯಲ್ಲಿ ಕತ್ತಲೆ ಆಗಿದೆ. ಒಂದು ಮನೆಯ ಹೊರಗಡೆ ದಿನ್ನೆ ಇದೆ, ಎಲ್ಲ ಮಲಗಿರ್ತಾರೆ. ಇವನು ಮಲ್ಕೊಳ್ತಾನೆ. ಆವಾಗ ರಾತ್ರಿ ಸಮಯಕ್ಕೆ 12 ಗಂಟೆ ಸಮಯಕ್ಕೆ ಒಂದು ಪಿಶಾಚಿ ಒಳಗೆ ನುಗ್ಗುತ್ತೆ. ಅಲ್ಲಿ ಪಿಶಾಚಿ ಬಂದು ಆ ಬ್ರಾಹ್ಮಣ ಹೆಂಡತಿಗೆ ಹುಟ್ಟುವ ಮಕ್ಕಳನ್ನು ಸಾಯಿಸುವ ಒಂದು ವಿಧಾನವನ್ನು ಅದು ನಿತ್ಯ ಕೊಂಡಿದೆ. ಯಾವಾಗ ಬೋಸರಿ ಆಗ್ತಲ್ಲ ಮಕ್ಕಳು ಹುಡ್ತಾ ಇದೆಯೋ ಅವೆಲ್ಲ ಆ ರಾಕ್ಷಸ ಬಂದು ಸಾಯಿಸ್ತಾ ಇರ್ತಾನೆ. ಅದೇನು ಕರ್ಮವೋ ಅವರಿಗೂ ಮತ್ತು ಇವ ದುಷ್ಟ ಕರ್ಮ ರಾಕ್ಷಸ. ಮತ್ತು ಈ ಕಾಲಕ್ಕೆ ಅವರು ಕೊಟ್ಟಿರುವ ಮೃತ್ತಿಕಾವನ್ನು ತಮ್ಮ ಬಟ್ಟೆಯಲ್ಲಿ ಸುತ್ತಕೊಂಡು ಅವ ಮಲಗಿರ್ತಾನೆ. ಆವಾಗ ಆ ಮೃತ್ತಿಕಾದಿಂದ ಬರುವ ದೊಡ್ಡ ಒಂದು ಪವರ್ ಏನಿದೆಯೋ, ಒಂದು ಶಕ್ತಿ ಏನಿದೆಯೋ ಅದು ಅವನ ತಡಿತಾ ಇದೆ. ಅವನ ಮನೆ ಒಳಗೆ ನುಗ್ತಾನ, ಮನೆ ತೆಯ್ಯೋಕ್ಕಾಗಿಲ್ಲ. ಮನೆ ಬಾಗಿಲನ್ನು ಮುರಿಯೋಕ್ಕೆ ಹೊರಡ್ತಾನೆ, ಆ ಮೆಟ್ಟಲನ್ನು ದಾಟಕ್ಕೆ ಆಗಿಲ್ಲ. ಅವನು ಮಲಗಿರೋದನ್ನು ದಾಟಿ ಹೋಗೋಕ್ಕೆ ಆಗಿಲ್ಲ. ಆಮೇಲೆ
ಅವ ಏನು ಇದು ಹಾಗಂತೇಳಿ ಚಿಂತನೆ ಮಾಡುವಾಗ ಅಲ್ಲಿ ಮಂತ್ರಾಲಯ ರಾಯರು ಕೊಟ್ಟಿರುವ ಮಹಿಮೆಯಿಂದ ಈ ಥರ ಆಗ್ತಾಯಿದೆ ಹಾಗಂತೇಳಿ ಅವ ಕಿರ್ಚಾಡ್ದು ನೋಡಿ ಎದ್ದುವ ಕೂಡಲೇ ಆ ಬ್ರಾಹ್ಮಣ ಭಯಭೀತಿಗೊಳ್ತಾನೆ. ಆವಾಗ ಯಾರು ನೀನು ಏನು ಅಂತ ಕೇಳುವಾಗ ನಮ್ಮ ಮನೊಳಗೆ ಹೋಗಬೇಕು, ಆ ಪಿಶಾಚಿಯನ್ನು ಸಾಯಿಸಬೇಕು, ನಿನ್ನ ಹತ್ರ ಏನೋ ಇದೆ ಅದು ಬಂದು ಹೊರಗಡೆ ಎತ್ತು, ನಾನು ಹೊರಗಡೆ ಹೋಗೋಕ್ಕಾಗಿಲ್ಲ, ಮಗು ಹುಟ್ಟಿದ ಮಗುವನ್ನು ನಾನು ತಿನ್ನಬೇಕು ಹಾಗಂತೇಳಿ ಹೇಳ್ತಾ ಇದ್ದಾನೆ. ಆ ಕಾಲಕ್ಕೆ ಆ ಮೃತ್ತಿಕಾವನ್ನು ತೆಗೆದು ಆ ಪಿಶಾಚಿ ಮೇಲೆ ಹಾಕ್ತಾನೆ. ಆ ಪಿಶಾಚಿ ಸುಟ್ಟು ಭಸ್ಮಭೂತ ಆಗುತ್ತೆ. ದೊಡ್ಡ ಶಬ್ದದಿಂದ ಕಿರ್ಚಿಕೊಂಡು ಅವನು ಬೀಳ್ತಾನೆ. ಇದೆಲ್ಲ ನೋಡಿದ ಒಳಗೆ ಇರುವ ಕುಟುಂಬ ಪರಿವಾರ ಹೊರಗೆ ಬಂದು ನೋಡ್ತಾರೆ. ಆವಾಗ ಆ ಬ್ರಾಹ್ಮಣ ನೋಡಿ ತುಂಬ ಗಾಬರಿಕೊಳ್ತಾರೆ. ಆಹಾ, ಎಂಥ ಒಂದು ಮಹಿಮೆ, ಯಾರಪ್ಪ ನೀನು, ಎಲ್ಲಿಂದ ಬಂದಿ ಹಾಗಂತ ಕೇಳುವಾಗ ಅವ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದಾನೆ. ಅವ ನಾನು ರಾಘವೇಂದ್ರ ತೀರ್ಥರ ಶಿಷ್ಯನಾಗಿದ್ದೇನೆ, ಅವರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನಾನು ಮದ ಮಾಡಿಕೊಳ್ಳೋಕೆ ಹುಡುಗಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ನಾನು ಈ ಥರ ನಿಮ್ಮನ್ನ ಅಪ್ಪನ ಇಲ್ಲದೆ ಹೊರಡ ಮಲ್ಕೊಂಡಿದ್ದೆ, ಈ ಥರ ಘಟನೆಗಳು ನಡೀತು ಅಂತೇಳಿ, ಅಯ್ಯೋ ನಮ್ಮ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟವ, ಇವತ್ತು ಅವನು ಭಸ್ಮವಾಗಿದ್ದಾನ, ಎಂಥ ಒಂದು ನಮಗೆ ಸುಖ ಆಗ್ತಾ ಇದೆ. ಭಯ, ಈ ರಾಕ್ಷಸನ ಒಂದು ದುಷ್ಟ ಕಾಟದಿಂದ ನಾವು ತುಂಬ ಭಯಭೀತರಾಗಿದ್ದವು. ಆ ಭಯ ಇಂದು ಪರಿಹಾರ ಆಗಿದೆ, ಇಂಥ ಮೃತ್ತಿಕಾದಿಂದ ಆಗಿದೆ. ಇಂಥ ನಮ್ಮ ಸಂತೋಷ ಕಾರಣವಾದ ಹೆಣ್ಣಿಗೆ ನಮ್ಮ ಮಗಳನ್ನೇ ಕೊಡ್ತೀನಿ ಅಂತೇಳಿ ಮಗಳನ್ನ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಎಂಥ ರಾಯರ ಮಹಿಮೆ, ಹುಡುಗಿ ಇಮಿಡಿಯೇಟಾಗಿ ಸಿಕ್ತು, ಮದುವೆ ಒಳ್ಳೆ ರೀತಿಯಲ್ಲಿ ಆಯಿತು ಅಂತೇಳಿ ಎಲ್ಲರೂ ಕೂಡ ರಾಯರ ಶಿಷ್ಯರಾಗ್ತಾರೆ. ಅಂಥ ರೀತಿಯಲ್ಲಿ ಕೂಡ ನಮ್ಮ ಮನಸ್ಸಲ್ಲಿ ಬರುವ ಕಾಮದ ಪಿಶಾಚಿ ದೊಡ್ಡದಾಗಿದೆ. ಆ ರಾಕ್ಷಸವನ್ನು ಓಡಿಸುವ ಮತ್ತು ಅಪಮೃತ್ಯುವನ್ನೇ ಅಪಹರಿಸುವ ಒಂದು ಗುರುರಾಯರ ಬೃಂದಾವನದ ಮೃತ್ತಿಕಾವನ್ನು ಇಲ್ಲಿ ಚಿಂತನೆ ಮಾಡಬೇಕು ಅಂತೇಳಿ ಅದನ್ನು ನಾನು ಹಾಡಲ್ಲಿ ಕೊಟ್ಟಿದ್ದೀನಿ. ಮಂತ್ರದ ಸಿದ್ಧಿಯ ಕೊಡುವ, ದುಷ್ಟ ತಂತ್ರಗಳನ್ನು ಸುಡುವ, ಇಷ್ಟಾರ್ಥ ಪುರುಷಗಳು ಕೊಡುವ ಮಂತ್ರಾಲಯ ಪ್ರಭುಗಳ ಮಂತ್ರಾಕ್ಷತೆ ಅಂತೇಳಿ ವರ್ಣನೆ ಮಾಡ್ತಾ ಇದ್ದೀನಿ. ಅದು ಮಂತ್ರಸಿದ್ಧಿ, ಇಷ್ಟಾರ್ಥ ಪುರುಷಗಳು, ದುಷ್ಟ ತಂತ್ರಗಳು ಯಾರಾನ ಏನೋ ಒಂದು ಮಾಟ ತಂತ್ರಗಳು ಮಾಡಿದರೂ ಕೂಡ ಮನೆಯಲ್ಲಿ ಯಾವತ್ತೂ ಒಂದು ಸ್ವಲ್ಪ ಮೃತ್ತಿಕ ಇರಲಿ, ಮನೆಯಲ್ಲಿ ಯಾವತ್ತೂ ನಿಮ್ಮ ಮನೆಯಲ್ಲಿ ಮಂತ್ರಾಕ್ಷತೆ, ದೇವ್ರ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ಕೂಡ ಸದಾ ನಿಮ್ಮ ಒಂದು ಪ್ಯಾಕೆಟ್ಲಿ ಕೂಡ ಇಟ್ಕೊಂಡು ಮಂತ್ರಾಕ್ಷತೆ ಇಟ್ಕೊಂಡು ಓಡಾಡಿ ತಲೆ ಮೇಲೆ ನಿತ್ಯ ಹಾಕ್ಕೊಳ್ಳಿ. ಈ ರೀತಿಯಲ್ಲಿ ಮಂತ್ರಾಕ್ಷತೆ ಇರುವ ತನಕ ನಮಗೆ ಭಯವಿಲ್ಲ. ಜನ್ಮದಲ್ಲಿಯೂ ಕೂಡ ಅವರು ಮಾಡಿದ ಹರಿಪಾದ ಪದ್ಮ ಭಕ್ತಿಯಿಂದವೇ ಅವರು ಪುಣ್ಯ ರಾಶಿಗಳು ಬಂದೊದಗಿದೆ. ಹರಿಪಾದ ಕಂಚ ನಿಷೇವನಳಾಪ್ತ ಸಮಸ್ತ ಸಂಪತ್ತು ಅಂತೇಳಿ ಹೇಳ್ತಾರೆ. ಇಂಥ ಸಂಪತ್ತು ಎಲ್ಲಿಂದ ಬಂತು, ಸಿದ್ಧಿ ಎಲ್ಲಿಂದ ಬಂತು, ಅನುಗ್ರಹ ಎಲ್ಲಿಂದ ಬಂತು? ಶಾಭ ಅನುಗ್ರಹ ಶಕ್ತಿಯನ್ನು ರಾಘವೇಂದ್ರನಿದೆ. ಶಾಭ ಅನುಗ್ರಹ ಕೊಡುವ ಶಕ್ತಿ ಅವರು ಯಾಗ ಬಂತು? ಹರಿಪಾದ ಪದ್ಮ ಕಮಲದಲ್ಲಿ ನಿರಂತರ ಜಪದ ಅನುಷ್ಠಾನದಿಂದ, ಪಾಠ ಪ್ರವಚನಗಳಿಂದ, ಮನಸ್ಸಲ್ಲಿ ಪರಮಾತ್ಮನ ಧ್ಯಾನದಿಂದ ಬಂದೊದಗಿದ ಸಿದ್ಧಿ. ಆ ಸಿದ್ಧಿಯಿಂದ ಬರುವ ಒಂದು ಪುಣ್ಯಗಳು ರಾಶಿ. ಆ ಪುಣ್ಯ ರಾಶಿಗಳನ್ನೇ ನಮಗೆ ಬೇಡುವ ಭಕ್ತರಿಗೆ, ಹರಿವಾಯಿ ಭಕ್ತರಿಗೆ, ಅವರ ಪ್ರದರ್ಶನ ನಮಸ್ಕಾರ ಮಾಡುವ ಭಕ್ತರಿಗೆ, ಅವರ ಸೇವೆ ಮಾಡುವ ಭಕ್ತರಿಗೆ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಾರೆ. ಜಪಮಾಲೆಯನ್ನು ನಿತ್ಯದಲ್ಲಿ ಕೈಯಲ್ಲಿ ಹಿಡಿದು ನಿರಂತರವಾದ ಹನುಮನೊಡೆಯ ರಾಮವಿಠಲ ಜಪದಿಂದ ಅವರು ದೇವಸ್ವಭಾವದ ಒಂದು ಮಹಿಮಾ ರೂಪವಾಗಿರ್ತಾರೆ. ಅವರು ಸ್ವಭಾವ ದೇವಸ್ವಭಾವ ಹಾಗಂತೇಳಿ ಹನುಮನೊಡೆಯ ರಾಮವಿಠಲ ಅಂತೇಳಿ ನನಗೆ ಶ್ರೀರಾಯರ ದಿವ್ಯ ಸನ್ನಿಧಾನದಲ್ಲಿ ದೊರಕಿರುವ ಆ ಅಂಕಿತದಿಂದ ಈ ಕವನವನ್ನು ಮುಗಿಸಿ ಭಯವಿಲ್ಲ. ಈ ಭಯವಿಲ್ಲ ಅಂತಂದರೆ ನಾವು ಕೂಡ ಇಂಥ ಅವರ ಚರಿತ್ರೆಯನ್ನು, ಅವರ ಮಹಾತ್ಮೆಯನ್ನು ಒಂದು ಅನುಸಂಧಾನ ರೂಪದಲ್ಲಿ ಚಿಂತನೆ ಮಾಡೋಣ. ನಮಗೆ ರಾಯರು ಅನುಗ್ರಹ ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಅವರ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಒಂದು ಅನುಗ್ರಹವನ್ನು ಮಾಡಲಿ ಹಾಗಂತೇಳ್ತಾ ಅಜ್ಞಾನವನ್ನು ಓಡಿಸಿ ಜ್ಞಾನಭಕ್ತಿ ವೈರಾಗ್ಯ ತುಂಬಿ ಅವರ ಶಿಷ್ಯರಾಗಿ ನಮ್ಮನ್ನು ಮಾಡಿಕೊಂಡು ನಮಗೆ ಅನುಗ್ರಹ ಮಾಡಲಿ ಹಾಗಂತೇಳಿ ರಾಘವೇಂದ್ರ ತೀರ್ಥ ಗುರುವಾಂಧೃತ ಭಾರತೀಯ ರಮಣ ಮುಖ್ಯ ಪ್ರಣಾಂಧೃತ ಶ್ರೀ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಅಯ್ಯಗಿರಿವ ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ, ಶ್ರೀಮೂಲ ರಾಮಚಂದ್ರ ದೇವರ ಅಭಿನವಾದ ಮೂಲನಾರಾಯಣ ವೀರನಾರಾಯಣ ದೇವರಿಗೆ, ಹನುಮನೊಡೆಯ ರಾಮವಿಠಲನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ, ಉದ್ಧರಿಸು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.